ಚುನಾವಣೆ ಶೋಭಾ ಗೊಟಗೊಂಡ ಅಧ್ಯಕ್ಷರಾಗಿ, ಪ್ರವೀಣ್ ಬಸನವಡ್ಡರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು. ಜಿಗಳನೂರು ಗ್ರಾಮದ ಶ್ರೀಮತಿ ಶೋಭಾ ಹನುಮಂತಪ್ಪ ಗೊಟಗೊಂಡ ಅವರು ಅಧ್ಯಕ್ಷರಾಗಿ ಹಾಗೂ ಶ್ರೀ ಪ್ರವೀಣ್ ಬಸನವಡ್ಡರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಪದಾಧಿಕಾರಿಗಳಿಗೆ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿಗೆ ಸನ್ಮಾನ. ಅವಿರೋಧವಾಗಿ ಆಯ್ಕೆಯಾದ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಹನುಮಂತಪ್ಪ ಗೊಟಗೊಂಡ ಮತ್ತು ಉಪಾಧ್ಯಕ್ಷರಾದ ಪ್ರವೀಣ್ ಬಸನವಡ್ಡರ್ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಇದೇ ವೇಳೆ ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್ ಅವರಿಗೂ ಕೂಡ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾದರಿ ಮಿಥುನ್ ಜಿ ಪಾಟೀಲ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರೋಣ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮಿಥುನ್ ಜಿ ಪಾಟೀಲ್ ಅವರು ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಯಾವುದೇ ಮನಸ್ತಾಪವಿಲ್ಲದೆ ಅತ್ಯಂತ ಅನ್ಯೋನ್ಯತೆಯಿಂದ ಒಮ್ಮತದ ನಿರ್ಧಾರ ಕೈಗೊಂಡಿದ್ದೀರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ನಿಯಮಗಳನ್ನು ಪಾಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿದ್ದೀರಿ ಎಂದು ಶ್ಲಾಘಿಸಿದರು. ಗಣ್ಯರ ಸನ್ಮಾನ ಮತ್ತು ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ್ ಜಿ ಪಾಟೀಲ್, ರೋಣ ಬ್ಲಾಕ್ ಕಾಂಗ್ರೆಸ್ನ ವೀರಣ್ಣ ಶೆಟ್ಟರ್, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಪರಶುರಾಮ್ ಅಳಗವಾಡಿ ಹಾಗೂ ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿಗಳಾದ ಶಿವಪುತ್ರಪ್ಪ ದೊಡ್ಡಮನಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖರು, ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ರೇಖಾ ಶರಣಪ್ಪ ಮಾದರ್, ಶಾರದಾ ಬಸವರಾಜ್ ಅಂಗಡಿ, ಬಸಪ್ಪ ಕಲ್ಲಪ್ಪ ಮಾರನಬಸರಿ, ಬಸಮ್ಮ ದೊಡ್ಡಬಸಯ್ಯ ಸ್ಥಾವರಮಠ, ಬಸವರಾಜ್ ಶಂಕರಪ್ಪ ರಡೀರ, ಶ್ರೀಮತಿ ಲಲಿತಾ ಶರಣಪ್ಪ ಕುರಿ, ಶಿವಯೋಗಿ ಸಿದ್ದಲಿಂಗ ತಡ್ಡಿ, ಅನ್ನಪೂರ್ಣ ಫಕೀರಪ್ಪ ಇರಗಾರ, ನಾಯಕರು ಹಾಗೂ ಕಾರ್ಯಕರ್ತರು, ರೋಣ ಬ್ಲಾಕ್ ಕಾಂಗ್ರೆಸ್ನ ವೀರಣ್ಣ ಶೆಟ್ಟರ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಪರಶುರಾಮ್ ಅಳಗವಾಡಿ ಸೇರಿದಂತೆ ಗ್ರಾಮದ ಹಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಂಜು ಹೂವಿನಹಾಳ, ಗದಗ ಜಿಲ್ಲಾ, ಚೇತಕ್ ಟಿವಿ ವರದಿಗಾರರು. ಪಂಚಾಯಿತಿಯ ಒಂದು ಚುನಾವಣೆಯಲ್ಲಿ ಪ್ರತಿ ವರ್ಷ ನಾವು ಯಾವಾಗ ಇದ್ದಾದಾಗ ಅಧಿಕಾರದ ಇದರಲ್ಲಿ ನಾವೆಲ್ಲ ಬರ್ತಾ ಇದ್ದೇವೆ. ನಮ್ಮೆಲ್ಲ ಹಿರಿಯರು ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ನಮ್ಮ ಹಿರಿಯರು ಹೇಳ್ದಂಗೆ, ವೀರಣ್ಣ ಶೆಟ್ಟರ್ ಅಣ್ಣಾರು ಹೇಳ್ದಂಗೆ, ಇದು ಒಂದು ನಮ್ಮ ಇದರಲ್ಲೇ ಭಾಳ ಒಂದು ಮಹತ್ವನ ಪಡೆದುಕೊಳ್ತಕ್ಕಂಥದ್ದು. ಹೊಸಳ್ಳಿ ಗ್ರಾಮ ಪಂಚಾಯತ್ ಅಂದರೆ ಇಡೀ ನಮ್ಮ ಕ್ಷೇತ್ರದಲ್ಲಿರಲಿ, ಎಲ್ಲ ಭಾಗದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲೇ ವಿಶೇಷವಾದಂಥ ಒಂದು ಮಹತ್ವ. ಅಂದರೆ ಇಲ್ಲಿ ಯಾವುದೂ ಒಂದು ಇದಿಲ್ಲ, ಭಾಳ ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಸೇರಿಕೊಂಡು ಪರಸ್ಪರವಾಗಿ, ಯಾಕಂತಂದರೆ ಇವತ್ತು ಅಧಿಕಾರ ಎಲ್ಲರಿಗೂ ಒಂದು ಅಂತಕ್ಕಂಥದ್ದು. ಅಂದರೆ ಅವರೆಲ್ಲ ಒಂದು ಜನಪ್ರತಿನಿಧಿಗಳಾಗ್ಯಾರಂದರೆ ಸಾಮಾನ್ಯವಾಗಿ ಇನ್ನೂ ಹೆಚ್ಚಿನ ಒಂದು ಸ್ಥಾನವನ್ನು ಅಲಂಕರಿಸಬೇಕು, ಜನರ ಸೇವೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರ್ತೈತೆ. ಇವತ್ತೆಲ್ಲ ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡು ಇವತ್ತೆಲ್ಲ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರು, ಯಾಕಂತಂದರೆ ಇವತ್ತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಯಾಕಂತಂದರೆ ಇವತ್ತು ಸಾಹೇಬರು ನಮ್ಮೆಲ್ಲ ಇನ್ನೂ ಒಂದು 2 ವರ್ಷ ಅಧಿಕಾರಾವಧಿ ಇಲ್ಲಿ, ಇನ್ನೂ ಪಂಚಾಯತಿ ಅವಧಿ ಇನ್ನೂ 1 ವರ್ಷ ಮೇಲೆ ಅಂದರೂ ಕೂಡ ಇವತ್ತು ಏನೇ ಅಭಿವೃದ್ಧಿ ಕೆಲಸ ಕಾರ್ಯಗಳು